ನಿಮ್ಮ ಆಧಾರ್ ಆ್ಯಪ್ನಲ್ಲಿ ಅಡ್ರೆಸ್ ತಿದ್ದುಪಡಿ ಮಾಡಲಿಕ್ಕೆ ಆಪ್ಷನ್ನು ಎನೇಬಲ್ ಆಗಿಲ್ಲ ಅಂತಂದರೆ ನಾನು ಹೇಳೋ ಥರ ಮಾಡಿ ನಿಮಗೂ ಕೂಡ ಈ ಒಂದು ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ತಿದ್ದುಪಡಿ ಮಾಡಲಿಕ್ಕೆ ಆಧಾರ್ ಆ್ಯಪ್ನಲ್ಲಿ ಈ ಒಂದು ಆಪ್ಷನ್ನು ಎನೇಬಲ್ ಆಗುತ್ತೆ. ಸೊ ಆಕ್ಟಿವೇಟ್ ಆಗುತ್ತೆ, ಆನ್ ಆಗುತ್ತೆ. ಸೊ ಅವಾಗ ನೀವು ಯಾವುದೇ ಥರ ಒಂದು ಆಧಾರ್ ಸೆಂಟ್ರಿಗೆ ಹೋಗದೇನೆ ಸಾಲಾಗಿ ಕ್ಯೂ ಹಚ್ಚಿಬಿಟ್ಟು ಕಾಯ್ದೇನೆ ನಿಮ್ಮ ಮೊಬೈಲ್ನಲ್ಲಿ ನೀವು ನಿಮ್ಮ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡ್ಕೋಬೋದು. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಸ್ಟೆಪ್ಗಳನ್ನು ತಿಳಿಸ್ಕೊಡ್ತೀನಿ. ಆ ಒಂದು ಸ್ಟೆಪ್ಪನ್ನು ಮಾತ್ರ ನೀವು ಫಾಲೋ ಮಾಡಿದರೆ ನಿಮ್ಮ ಆಧಾರ್ ಆ್ಯಪ್ನಲ್ಲಿ ಅಡ್ರೆಸ್ ತಿದ್ದುಪಡಿ ಮಾಡಲಿಕ್ಕೆ ಆಧಾರ್ ಅಡ್ರೆಸ್ ತಿದ್ದುಪಡಿ ಮಾಡುವಂಥ ಒಂದು ಆಪ್ಷನ್ನು ಎನೇಬಲ್ ಆಗುತ್ತೆ. ಸೊ ಆನ್ ಆಗುತ್ತೆ. ಅದು ಯಾವ ಥರ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಮೊದಲ ಬಾರಿ ವೀಕ್ಷಿಸ್ತಾ ಇದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಹಳ ಜನರ ಒಂದು ಕಮೆಂಟ್ ಬಂದಿರೋದಕ್ಕಾಗಿ ಈ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಇವಾಗ ನಾನು ನನ್ನ ಒಂದು ಮೊಬೈಲ್ ಸ್ಕ್ರೀನ್ ರೆಕಾರ್ಡಿಂಗನ್ನು ಆನ್ ಮಾಡ್ತೇನೆ. ಆನ್ ಮಾಡಿಬಿಟ್ಟು ನಿಮಗೆ ನಿಮ್ಮ ಆಧಾರ್ ಆ್ಯಪ್ನಲ್ಲಿ ಯಾವ ಥರ ಈ ಒಂದು ಅಡ್ರೆಸ್ ತಿದ್ದುಪಡಿ ಮಾಡುವಂಥ ಆಪ್ಷನನ್ನು ಎನೇಬಲ್ ಮಾಡ್ಕೊಳ್ಳೋದು, ಆನ್ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಮೊದಲು ನೀವು ನಿಮ್ಮ ಒಂದು ಆಧಾರ್ ಆ್ಯಪನ್ನು ಪಾಸ್ವರ್ಡ್ ಇಟ್ಟಿರ್ತಿರಲ್ವ ಅದನ್ನು ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದ ನಂತರ ನಿಮ್ಮ ಒಂದು ಆಧಾರ್ ಆ್ಯಪ್ನ ಒಂದು ಇಂಟರ್ಫೇಸ್ ಈ ಥರ ಬರುತ್ತೆ. ಅದನ್ನು ಸ್ಕ್ರೋಲ್ ಅಪ್ ಮಾಡಿ. ಸ್ಕ್ರೋಲ್ ಅಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಫೀಡ್ಬ್ಯಾಕ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಅಪ್ಡೇಟ್ ಅಂತ ಹೇಳಿ ಬಂದಿಲ್ಲ. ಸೊ ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಇಲ್ಲಿಯೂ ಕೂಡ ಪ್ಲೇಸ್ಟೋರ್ನಲ್ಲೂ ಕೂಡ ಸ್ಕ್ರೋಲ್ ಅಪ್ ಮಾಡಿ. ಅಪ್ ಮಾಡಿದ ನಂತರ ಇಲ್ಲಿ ನೋಡಿ ಜಾಯಿನ್ ದ ಬೀಟಾ ಅಂತ ಇದೆ. ಸೊ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಜಾಯಿನ್ ಮತ್ತೆ ಲರ್ನ್ ಮೋರ್ ಅಂತೇಳಿ. ಸೊ ಇಲ್ಲಿ ನಾವು ಇವಾಗ ನಮ್ಮ ಒಂದು ಜಾಯಿನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಜಾಯಿನ್ ಬೀಟಾ ಪ್ರೋಗ್ರಾಮ್ ಅಂತ ಇದೆ ನೋಡಿ, ಕೆಳಗಡೆ ಕ್ಯಾನ್ಸಲ್ ಮತ್ತೆ ಜಾಯಿನ್ ಅಂತ ಇದೆ. ಸೊ ಜಾಯಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜಾಯಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಜಾಯಿನಿಂಗ್ ಬೀಟಾ ಅಂತ ಹೇಳಿ ಒಂದು ಆಪ್ಷನ್ ಮೇಲೆ ತೋರಿಸ್ತಾ ಇದೆ, ಆ್ಯಪ್ ಸಪೋರ್ಟ್ ಇದು. ಸೊ ಇವಾಗ ಮೇಲೆ ಬೀಟಾ ಸೈನ್ ಅಪ್ ಇನ್ ಪ್ರೋಗ್ರೆಸ್ ಅಂತ ಇದೆ. ಸೊ ಇಷ್ಟು ಮಾಡಿ ವೇಟ್ ಮಾಡಿ ಇದು ಒಂದು ದಿನ ಅಥವಾ 2 ದಿನದ ನಂತರ ಇದು ನಿಮ್ಮ ಒಂದು ಮೊಬೈಲ್ನಲ್ಲಿ ಆಧಾರ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಲ್ವ ಅಲ್ಲಿ ಹೊಸ ಅಪ್ಡೇಟ್ ಬರುತ್ತೆ. ಸೊ ಅಪ್ಡೇಟ್ ಬಂದಾಗ ನೀವು ಫೀಡ್ಬ್ಯಾಕ್ ಅನ್ನೋ ಒಂದು ಆಪ್ಷನನ್ನು ಮತ್ತೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಮತ್ತೆ ರೀಡೈರೆಕ್ಟ್ ಆಗಿಬಿಟ್ಟು ಪ್ಲೇಸ್ಟೋರಿಗೆ ಲಾಗಿನ್ ಆಗುತ್ತೆ. ಲಾಗಿನ್ ಆದಾಗ ನಿಮಗೆ ಇಲ್ಲಿ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಆ ಒಂದು ಅಪ್ಡೇಟ್ ಅನ್ನೋ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಅಡ್ರೆಸ್ಸನ್ನು ತಿದ್ದುಪಡಿ ಮಾಡುವಂಥ ಆಪ್ಷನ್ನು ಎನೇಬಲ್ ಆಗುತ್ತೆ. ಸೊ ಅದನ್ನು ನೀವು ಎನೇಬಲ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಅಡ್ರೆಸ್ಸನ್ನು ತಿದ್ದುಪಡಿ ಮಾಡುವಂಥ ಪ್ರೊಸೆಸ್ಸು ಯಾವ ಥರ ಇರುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಜೊತೆಗೆ ಯಾರ ಮೊಬೈಲ್ನಲ್ಲಿ ಅಡ್ರೆಸ್ ತಿದ್ದುಪಡಿ ಮಾಡುವಂಥ ಆಪ್ಷನ್ ಎನೇಬಲ್ ಆಗಿದ್ದಿಲ್ಲೋ ಕಮೆಂಟ್ ಹಾಕಿ ಅಂತ ಕೂಡ ಹೇಳಿದ್ದೆ. ಸೊ ನಿಮಗೆ ಕಮೆಂಟ್ ಹಾಕಿರೋ ಪ್ರಕಾರ ನಾನು ಅದರದ್ದು ಕಮೆಂಟನ್ನು ರೀಡ್ ಮಾಡಿಬಿಟ್ಟು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಇಷ್ಟು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದರೆ ಸಾಕು, ನಿಮ್ಮ ಆಧಾರ್ ಆ್ಯಪ್ನಲ್ಲಿ ಅಡ್ರೆಸ್ ತಿದ್ದುಪಡಿ ಮಾಡುವಂಥ ಒಂದು ಆಪ್ಷನ್ನು ಎನೇಬಲ್ ಆಗುತ್ತೆ. ಸೊ ಅವಾಗ ನೀವು ನಿಮ್ಮ ಅಡ್ರೆಸ್ಸನ್ನು ಯಾವುದೇ ಒಂದು ಸರ್ವಿಸ್ ಸೆಂಟ್ರಿಗೆ ಆಧಾರ್ ಸೆಂಟ್ರಿಗೆ ಹೋಗದೇನೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ನಿಮ್ಮ ಅಡ್ರೆಸ್ಸನ್ನು ತಿದ್ದುಪಡಿ ಮಾಡ್ಕೋಬೋದು. ಕೇವಲ ಒಂದೇ ದಿನದಲ್ಲಿ ನಿಮ್ಮ ಆಧಾರದಲ್ಲಿ ಇರುವಂಥ ಒಂದು ಅಡ್ರೆಸ್ ಅಪ್ಡೇಟ್ ಆಗುತ್ತೆ. ಸೊ ಕೇವಲ 75 ರೂಪಾಯಿಯನ್ನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡಿದರೆ ಸಾಕು, ನಿಮ್ಮ ಅಡ್ರೆಸ್ ಅಪ್ಡೇಟ್ ಆಗುತ್ತೆ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಸೊ ನಿಮಗೆ ಇನ್ನೂ ಏನಾದರೂ ಈ ಅಪ್ಲಿಕೇಶನ್ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ಆಧಾರ್ ಆ್ಯಪ್ ಬಗ್ಗೆ ಕಮೆಂಟನ್ನು ಮಾಡಿ. ಯಾಕಂದರೆ ನೀವು ಕಮೆಂಟ್ ಮಾಡಿದರೆ ಮಾತ್ರ ನಿಮಗೆ ಏನು ಪ್ರಾಬ್ಲಮನ್ನು ನೀವು ಫೇಸ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡುವಂಥ ಆಪ್ಷನ್ ಆಗಿರ್ಬೋದು, ಯಾವುದು ಆಪ್ಷನ್ ಎನೇಬಲ್ ಆಗಿಲ್ವೋ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸದ್ಯದಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡುವಂಥ ಒಂದು ಆಪ್ಷನ್ದಲ್ಲಿಯೂ ಕೂಡ ಹೊಸ ಅಪ್ಡೇಟ್ ಬರುವಂಥ ಒಂದು ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಇಲ್ಲಿ ಬಹಳ ಜನರು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ಬೋದು. ಡೈರೆಕ್ಟಾಗಿ ನೀವು ಹೊಸ ಮೊಬೈಲ್ ನಂಬರನ್ನೇ ಡೈರೆಕ್ಟಾಗಿ ಇರುವಂಥ ಮೊಬೈಲ್ ನಂಬರು ಪ್ರೆಸೆಂಟ್ ಯಾವುದನ್ನ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ವೋ ಆ ಒಂದು ಪ್ರೆಸೆಂಟ್ ಮೊಬೈಲ್ ನಂಬರ್ಗೆ OTP ಹೋಗದೇನೆ ನೀವು ಹೊಸ ಮೊಬೈಲ್ ನಂಬರ್ನ ಡೈರೆಕ್ಟಾಗಿ ಲಿಂಕ್ ಮಾಡುವಂಥ ಒಂದು ಆಪ್ಷನ್ನು ಇದೆ ಅಂತ ಹೇಳಿದ್ದಾರೆ. ಸೊ ಅದು ಇದೆ, ಆದರೆ ನಮ್ಮ ಒಂದು ಕರ್ನಾಟಕ ಸ್ಟೇಟ್ನಲ್ಲಿ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ. ಬೀಟಾ ವರ್ಷನ್ನು ಅದು ಅಪ್ಡೇಟ್ ಆದ ನಂತರ ನೀವು ಕೂಡ ಹಳೆಯ ಮೊಬೈಲ್ ನಂಬರಿಗೆ OTP ಹೋಗದೇನೆ ಹೊಸ ನಂಬರ್ ಯಾವ ನಂಬರು ನೀವು ಲಿಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಮಾತ್ರ OTP ಬಂದುಬಿಟ್ಟು ಅದು ನೀವು ಹೊಸ ಮೊಬೈಲ್ ನಂಬರನ್ನು ಲಿಂಕ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ಬಟ್ ಇವಾಗ ಆ ಒಂದು ಅಪ್ಲಿಕೇಶನ್ದಲ್ಲಿ ರಿಕ್ವೈರ್ಮೆಂಟ್ ಇರುವಂಥದ್ದು ಏನಪ್ಪ ಅಂದರೆ ಹಳೆಯ ಮೊಬೈಲ್ ನಂಬರ್ ಇರಬೇಕು, ನಂತರ ಹೊಸ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ನಂಬರು ಇರಬೇಕು ಅಂತ ಹೇಳಿ ರಿಕ್ವೈರ್ಮೆಂಟಲ್ಲಿ ತೋರಿಸ್ತಾ ಇದೆ. ಸೊ ಹೊಸ ಅಪ್ಡೇಟು ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು, ಅದ್ರ ಬಗ್ಗೆ ಮಾಹಿತಿ ತಿಳಿಬೇಕು ಅಂತಂದರೆ ಚಾನಲ್ಗೆ ನೀವು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂಥ ಒಂದು ನೋಟಿಫಿಕೇಶನ್ ಬಟನ್ ಇರುತ್ತಲ್ವ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ, ಆಲ್ ಅಂತೇಳಿ. ನಾನು ಯಾವಾಗ ವಿಡಿಯೋನ ಅಪ್ಲೋಡ್ ಮಾಡ್ತೀನೋ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅವಾಗ ನೀವು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ
ಹೊಸ ನಂಬರ್ ಅಷ್ಟೇ ಹಾಕಿಬಿಟ್ಟು ಮೊಬೈಲ್ ನಂಬರನ್ನು ಚೇಂಜ್ ಮಾಡುವಂಥ ಒಂದು ಅಪ್ಡೇಟು ತಿಳಿಯುತ್ತೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ. ನಿಮಗೆ ಇನ್ನೂ ಏನಾದರೂ ಇಂತಹ ಡೌಟ್ಗಳಿತ್ತಂದರೆ ತಪ್ಪದೇ ವಿಡಿಯೋಗೆ ಕಮೆಂಟ್ ಮಾಡಿ, ನಿಮಗೆ ಎಲ್ಲ ಮಾಹಿತಿಗಳು ನಿಮಗೆ ನಾನು ತಿಳಿಸ್ಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.